ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮಿಡಲ್ ಕ್ಲಾಸ್ ಮನೆ ಮಸಾಲೆ. ಇವತ್ತು ಚಿರೋಟಿ ರವೆಯಿಂದ ಹೇಗೆ ಒಂದು ಕ್ವಿಕ್ ಸ್ನ್ಯಾಕ್ಸ್ ಮಾಡೋದು ಹೇಳ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋದು 2 ಬೌಲ್ ಚಿರೋಟಿ ರವೆ. ಯೂಶ್ವಲಿ ಮೈದಾ ಗೋಧಿಯಿಂದ ಮಾಡ್ತಾರೆ, ಬಟ್ ಈ ಬಿಸ್ಕೆಟ್ನ ಖಾರ ಬಿಸ್ಕೆಟ್ನ ನಾನು ಚಿರೋಟಿ ರವೆಯಿಂದ ಮಾಡ್ತಾಯಿದ್ದೀನಿ. ವೆರಿ ಈಸಿ, ಸಿಂಪಲ್ ಇಂಗ್ರೀಡಿಯೆಂಟ್ಸು, ಕ್ವಿಕ್ಕಾಗಿ ಮಾಡ್ಕೊಬೋದು. ಮಕ್ಕಳೆಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿ ತಿಂತಾರೆ. ಇದಕ್ಕೆ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಚಿಲ್ಲಿ ಪೌಡರು. ನಾನು ಆ್ಯಕ್ಚುಲಿ ಕ್ವಾಂಟಿಟಿ ಕಡಿಮೆ ಮಾಡ್ತಾಯಿದ್ದೀನಿ, ಯಾಕಂದರೆ ಮಕ್ಕಳು ತಿನ್ನೋದಕ್ಕೆ. ಬಟ್ ನಿಮ್ಮ ದೊಡ್ಡವ್ರು ತಿನ್ನಬೇಕು ಅಂತ ಅಂದರೆ ಒಂದು ಚಿಕ್ಕ ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ನ ನೀವು ಯೂಸ್ ಮಾಡಬೇಕು 1 ಕಪ್ಪಿಗೆ ಅಳತೆಗೆ. ಆ್ಯಂಡ್ ಅದಾದ ನಂತರ ಶಾಜೀರ ಹಾಕ್ಕೊತಾ ಇದ್ದೀನಿ ಸ್ವಲ್ಪ. ಆ್ಯಂಡ್ 1 ಹಿಡಿಯಷ್ಟು ಕರ್ಬೇವಿನ ಸೊಪ್ಪನ್ನ ಮುರಿದು ಹಾಕ್ತಾಯಿದ್ದೀನಿ. ಸ್ವಲ್ಪ ಸೋಂಪು, ಅದಕ್ಕೆ ಬೇಕಾಗಿರೋ ಅಷ್ಟು ಸಾಲ್ಟು. ಆ್ಯಂಡ್ ಇದಕ್ಕೆ ನೀರಿನ ಅಳತೆ ಬಂದು ನೀವು ಯಾವ ಕಪ್ಪಲ್ಲಿ ಚಿರೋಟಿ ರವೆ ತೊಗೊಂಡಿದ್ದೀರಾ ಅದರದ್ದು ಅರ್ಧ ಭಾಗ ತೊಗೊಬೇಕು. ಸೊ ನಾನಿಲ್ಲಿ 2 ಕಪ್ಪು ಚಿರೋಟಿ ರವೆ ತೊಗೊಂಡಿದ್ದೀನಿ. ಇಲ್ಲಿ ನಾನು ಅದರ ಅರ್ಧ ಭಾಗ ಅಂದರೆ 1 ಕಪ್ಪು ನೀರು ತೊಗೊಳ್ತಾ ಇದ್ದೀನಿ. ಸೊ ಇದಕ್ಕೆ ಅರ್ಧ ಕ್ವಾಂಟಿಟಿ ಅಷ್ಟು ತೊಗೊಂಡ್ರೆ ನಿಮಗೆ ಸಾಕಾಗತ್ತೆ. ಆ್ಯಂಡ್ ಇದನ್ನೆಲ್ಲನೂ ಫಸ್ಟು ನಾವು ಮಿಕ್ಸ್ ಮಾಡಿಕೊಂಡು ನಂತರ ಅದು ಒಂದು ಸ್ವಲ್ಪ ರುಚಿ ನೋಡ್ಕೊಳ್ಳಿ. ಇನ್ ಕೇಸ್ ಇನ್ನೊಂದು ಸ್ವಲ್ಪ ರುಚಿ ಬೇಕು ಅಂತಂದರೆ ಆ್ಯಡ್ ಮಾಡ್ಕೊಬೋದು. ಇದಿಷ್ಟನ್ನೂ ನೀವು ಕನ್ಸಿಸ್ಟೆಂಟಾಗಿ ಕಲಸಾದ್ಮೇಲೆ ಅದ್ರ ಜೊತೆಗೆ ಒಂಚೂರು ಎಣ್ಣೆ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಮಿದ್ದಿ, ಸೊ ದಟ್ ಸ್ವಲ್ಪ ಸಾಫ್ಟ್ ಬರುತ್ತೆ ಅಂತ ಹೇಳಿ. ಆ್ಯಂಡ್ ಇದು ರವೆ ಆಗಿರೋದ್ರಿಂದ ನೀರನ್ನ ಜಾಸ್ತಿ ಸಕ್ ಮಾಡುತ್ತೆ. ಸೊ ಇದು ಈಗ ಸ್ವಲ್ಪ ತೆಳು ಅಂತ ಅನಿಸುತ್ತೆ, ಬಟ್ ನೀವು ಇದನ್ನು ಒಂದು 10 ನಿಮಿಷ 15 ನಿಮಿಷ ಮುಚ್ಚಿ ಇಟ್ಬಿಡಬೇಕು. ಅದಾದ ನಂತರ ನಿಮಗೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರುತ್ತೆ. ನೀವು ಎಷ್ಟು ಕಲಸಿರ್ತೀರ ನೋಡಿ, ಅದು ನಿಮಗೆ ಕೈಗೆ ಅಂಟಬಾರ್ದು. ಸೊ ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು. ಇದನ್ನು ನಾವಿವಾಗ ಚಪಾತಿ ಮಣೆಯಲ್ಲಿ ಹಾಕಿ ಲಟ್ಟಿಸ್ಬೇಕು. ಇದನ್ನು ಲಟ್ಟಿಸ್ಕೊಳ್ಳೋದಕ್ಕೆ ಎಣ್ಣೆ ಯೂಸ್ ಮಾಡೋದು ಬೇಡ. ಗೋಧಿ ಹಿಟ್ಟನ್ನು ನಾನು ಸ್ಪ್ರಿಂಕಲ್ ಮಾಡಿಕೊಂಡು ಸೇಮ್ ಚಪಾತಿ ಎಷ್ಟು ತೆಳುಗೆ ಒತ್ತುತ್ತೀರಾ ಅಷ್ಟೇ ತೆಳುಗೆ ನೀವು ಈ ಒಂದು ಹಿಟ್ಟನ್ನು ಒತ್ಕೊಬೇಕಾಗತ್ತೆ. ನೀವು ಸ್ವಲ್ಪ ದಪ್ಪ ಒತ್ಕೊಂಡ್ರೆ ಕ್ರಿಸ್ಪಿನೆಸ್ ಬರೋದಿಲ್ಲ. ಸೊ ಹಾಗಾಗಿ ನೀವೇನು ಮಾಡಿ, ನೀವು ಚಪಾತಿ ಎಷ್ಟು ತೆಳು ಹಾಕ್ತೀರಾ ಅಷ್ಟು ತೆಳುಗೆನೇ ಈ ಒಂದು ಹಿಟ್ಟನ್ನು ಕಟ್ ಮಾಡಿ ಒತ್ಕೊಂಡು, ನಾನಿಲ್ಲಿ ಸ್ಕ್ವಯರ್ ಶೇಪ್ ಮಾಡ್ತಾಯಿದ್ದೀನಿ. ನೀವು ಬೇಕಂದರೆ ಯಾವ ಶೇಪ್ ಬೇಕಂದ್ರೂ ಮಾಡ್ಕೊಬೋದು. ರೌಂಡ್ ಬೇಕು ಅಂದರೆ ಬಾಟಲ್ ಕ್ಯಾಪ್ನಲ್ಲಿ ಪ್ರೆಸ್ ಮಾಡಿಕೊಂಡು ನೀವು ರೌಂಡ್ ಶೇಪ್ ಕೂಡ ಮಾಡ್ಕೊಬೋದು, ನಿಮ್ಮ ಇಷ್ಟ. ಆ್ಯಂಡ್ ಇವಾಗ ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಸೊ ಒಂದು ಚೆಕ್ ಮಾಡಿದೆ ಹೇಗೆ ಎಣ್ಣೆ ಕಾಯ್ದಿದೆಯಾ ಅಂಥೇಳಿ. ನೋಡಿ, ಕಾಯಿದ್ರೆ ಹೆಂಗಾಗತ್ತೆ ಅಂದರೆ ಈ ಥರ ಬಬಲ್ಸ್ ಬಂದು ನೀವು ಹಾಕಿರೋವಂಥ ಹಿಟ್ಟು ಇಮಿಡಿಯೇಟಾಗಿ ಮೇಲೆ ಬರುತ್ತೆ. ಸೊ ಹಾಗಿದೆ ಅಂತ ಅಂದರೆ ಎಣ್ಣೆ ಕಾಯ್ದಿದೆ ಅಂಥೇಳಿ. ಸೊ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಇದು ಕಲರು ಒಂದು ಸ್ವಲ್ಪ ಬ್ರೌನಿಷ್ ಕಲರ್ ಬರಬೇಕು. ಈಗಿನ್ನೂ ಇದು ಅರ್ಧಂಬರ್ಧ ಬೆಂದಿದೆ. ಸ್ವಲ್ಪ ಬ್ರೌನಿಷ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ನೀವು ಅದು ಹೆಂಗೆ ಬೆಂದಿದೆ ಅಂತ ಗೊತ್ತಾಗತ್ತೆ ಅಂದರೆ ಎಣ್ಣೆ ಕುದಿಯೋದು ಕಡಿಮೆ ಆಗುತ್ತೆ. ಅದ್ರ ಸುತ್ತ ಬಬಲ್ಸ್ ಏನು ಬರುತ್ತೆ ಈ ಚಿಪ್ಸ್ ಸುತ್ತ, ಆ ಬಬಲ್ಸು ಕಡಿಮೆ ಆದಾಗ ನಿಮಗೆ ಇದು ಬೆಂದಿದೆ ಅಂತ ಹೇಳಿ. ನೋಡಿ, ಅದು ಮುರಿದು ತೋರಿಸ್ತಾ ಇದ್ದೀನಿ ನಾನು, ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ಆ್ಯಂಡ್ ಅದು ಕೆಲವೊಂದು ಸರಿ ಒಂದೊಂದು ಊದ್ಕೊಳ್ಳುತ್ತೆ ಆ ಥರ. ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಮಕ್ಕಳಂತೂ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತಾರೆ, ಆ್ಯಂಡ್ ದೊಡ್ಡವ್ರು ಕೂಡ. ಸೊ ನಾನಿಲ್ಲಿ ಸ್ವಲ್ಪ ಖಾರ ಕಡಿಮೆ ಹಾಕಿದ್ದೀನಿ ಮಕ್ಕಳಿಗೋಸ್ಕರ. ನೀವು ಖಾರ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಳ್ಳಿ. ಟೇಸ್ಟು ಸೂಪರಾಗಿರುತ್ತೆ. ಆ್ಯಂಡ್ ನೀವು ಮಾಡಿ ನೋಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್.